ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಹಿಂದಿನ ನೋಟಿಫಿಕೇಶನ್ ಏನಂದರೆ ನೋಡಿರಿ, ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟರ್ ಆಫ್ ರೈಲ್ವೇಸ್ನಲ್ಲಿ ಅಂದರೆ RBIಯಲ್ಲಿ ಖಾಲಿ ಇರುವ ಗ್ರೂಪ್ ಡಿ ಹುದ್ದೆಯನ್ನು ಕಾಲ್ಫಾರ್ಮ್ ಆಗಿದ್ದು ನೋಡಿರಿ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಮತ್ತು ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕು ಮತ್ತು ಸ್ಯಾಲ್ರಿ ಯಾವ ರೀತಿ ಇರುತ್ತಾ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿರಿ, ಈ ನೋಟಿಫಿಕೇಶನ್ನ 27/12/2025 ರಿಲೀಸ್ ಆಗಿತ್ತು. ನೋಡಿರಿ, ಅಪ್ಲಿಕೇಶನ್ ಪ್ರಾರಂಭವಾಗಿದ್ದು 31/1/2026 ಅಪ್ಲಿಕೇಶನ್ ಪ್ರಾರಂಭ ಆಗ್ಯಾವ. ಅಪ್ಲಿಕೇಶನನ್ನು ನೀವು ಆನ್ಲೈನ್ ಮೂಲಕ ಮಾತ್ರ ಹಾಕೋಕ್ಕೆ ಅವಕಾಶ ಇರ್ತದೆ. ಇನ್ನು ಕೊನೆ ದಿನಾಂಕ ಬಂದುಬಿಟ್ಟು 2/3/2026 ಕೊನೆ ದಿನಾಂಕ ಆಗಿರ್ತದೆ. ಇನ್ನು ಅಪ್ಲಿಕೇಶನ್ ಫೀಯನ್ನು ಪೇಡ್ ಮಾಡುವ ಲಾಸ್ಟ್ ಡೇಟ 4/3/2026 ಅಪ್ಲಿಕೇಶನ್ ಫೀಯನ್ನು ಪೇ ಮಾಡೋಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಅದೇ ರೀತಿ ನೀವು ಅಪ್ಲಿಕೇಶನ್ ಹಾಕುವಾಗ ನಿಮ್ಮದು ಮಾಹಿತಿ ತಪ್ಪಾದಲ್ಲಿ ಅದನ್ನು ಸರಿಪಡಿಸಿಕೊಳ್ಳಕ್ಕಂತೇಳಿ 5/3/2026 14/3/2026 ನಿಮ್ಗೆ ಅವಕಾಶವನ್ನು ಕೊಟ್ಟಿರ್ತಾರೆ. ಇನ್ನು ಯಾವುದಾದ್ರು ಸ್ಕ್ರೈಬ್ ಅಭ್ಯರ್ಥಿಗಳು ಸ್ಕ್ರೈಬ್ ಡೀಟೇಲ್ಸನ್ನು ನೀಡಿದ್ದಲ್ಲಿ 15/3/2026 19/3/2026 ನಿಮ್ಮ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿರ್ತಾರೆ. ಇನ್ನು ಯಾವ ರೀತಿ ಹುದ್ದೆಗಳು ಖಾಲಿದ್ದಾವ, ಸ್ಯಾಲ್ರಿ ಯಾವ ರೀತಿ ಐತೆ ನೋಡೋಣ. ನೋಡಿರಿ, ಮೊದಲನೇದಾಗಿ ವೇರಿಯಸ್ ಪೋಸ್ಟ್ ಇನ್ ಲೆವೆಲ್ 1 ಆಫ್ 7th CPC ಪೇ ಮ್ಯಾಟ್ರಿಕ್ಸ್ ಅಂತೇಳಿ ಟೋಟಲಾಗಿ ಈ ಹುದ್ದೆಗಳು ಇರೋದು 21,997 ಹುದ್ದೆಗಳು ಖಾಲಿದಾವೆ. ಎಷ್ಟು ಹುದ್ದೆ ಖಾಲಿದಾವೆ ಅಂದ್ರೆ ನೋಡಿರಿ, 21,997 ಹುದ್ದೆಗಳು RRBಯಲ್ಲಿ ಖಾಲಿ ಅದಾವೆ. ಇನ್ನು ಈ ಹುದ್ದೆಗೆ ನಾವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ 10th ಪಾಸ್ ಆದರೆ ಸಾಕು, ಅಪ್ಲಿಕೇಶನನ್ನು ಹಾಕ್ಬೋದು. ಮತ್ತು ಈ ಹುದ್ದೆಗೆ ಸ್ಯಾಲ್ರಿ ಯಾವ ರೀತಿ ಐತೆ ಅಂದ್ರೆ ನೋಡಿರಿ, 18,000 ರೂಪಾಯಿ ಈ ಹುದ್ದೆಗೆ ಸ್ಯಾಲ್ರಿ ಸಿಗ್ತದೆ. ಇನ್ನು ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಮಗೆ ಏಜ್ ಲಿಮಿಟ್ ಯಾವ ರೀತಿ ಐತಂದ್ರೆ ನೋಡಿರಿ, 18 ವರ್ಷದ ಮೇಲ್ಪಟ್ಟು ಮತ್ತು 30 ವರ್ಷದ ಒಳಗಿನ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಈ ಹುದ್ದೆಗೆ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಅಪ್ಲೈ ಆಗ್ತದೆ. ನೋಡಿರಿ ಯಾವ ರೀತಿ ಅಂದ್ರೆ ಕ್ಯಾಟಗರಿ ವೈಸ OBC ಅಭ್ಯರ್ಥಿಗಳಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ಸ್ ಇದ್ದರೆ SC ST ಅಭ್ಯರ್ಥಿಗಳಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ಸ್ ಇರುತ್ತೆ. ಅಭ್ಯರ್ಥಿಗಳ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ಯಾವ ರೀತಿ ಐತೆ ನೋಡಿರಿ ಕ್ಯಾಂಡಿಡೇಟ್ಸ್ ಮಸ್ಟ್ ಆಲ್ರೆಡಿ ಹ್ಯಾವ್ ದ ಎಜುಕೇಷನ್ ಟೆಕ್ನಿಕಲ್ ಕ್ವಾಲಿಫಿಕೇಷನ್ ಪ್ರಿಸ್ಕ್ರೈಬರ್ ಇನ್ CEN ಫ್ರಾಮ್ ರೆಕಗ್ನೈಸ್ಡ್ ಬೋರ್ಡ್ ಆರ್ ಇನ್ಸ್ಟಿಟ್ಯೂಟ್ ಯೂನಿವರ್ಸಿಟಿ ಆ್ಯಸ್ ಆನ್ ದ ಲಾಸ್ಟ್ ಡೇಟ್ 2/3/2026 ಅನ್ನೋಕ್ಕೆ ನಿಮ್ದು ಎಜುಕೇಷನ್ ಕ್ವಾಲಿಫಿಕೇಷನ್ನ ಮುಗಿಸಿರ್ಬೇಕಾಗಿರ್ತದೆ. ಯಾವುದೇ ರೀತಿ ಅಪ್ಲಿಕೇಶನ್ ಹಾಕುವಾಗ ನಿಮ್ದು ಮೇನ್ ಫೈನಲ್ ರಿಸಲ್ಟ್ ಏನಾದರೂ ಪೆಂಡಿಂಗ್ ಇದ್ರೆ ಅವರು ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇಲ್ಲ ಅಂತ ಹೇಳ್ತಿ. ಇನ್ನು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಪ್ಲಿಕೇಶನ್ ಫೀ ಯಾವ ರೀತಿ ಐತೆ ಅಂದ್ರೆ ನೋಡಿರಿ, ಕ್ಯಾಟಗರಿ ವೈಸ ನೋಡಿರಿ ಅಪ್ಲಿಕೇಶನ್ ಫೀ ಅಂತೇಳಿ 500 ರೂಪಾಯಿ ಐತಿ. ಅಂದರೆ ನೋಡಿರಿ, ಎಲ್ಲ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀ 500 ರೂಪಾಯಿ ಐತಿ. ನೋಡಿ 500 ರೂಪಾಯಿ, ಅದರಲ್ಲಿ 400 ರೂಪಾಯಿ ರಿಫಂಡ್ ಆಗತ್ತೆ. ಇದು ಎಲ್ಲ ಉಳಿದ ಕ್ಯಾಂಡಿಡೇಟ್ಸ್ಗೆ ಆಗಿರ್ತದೆ. ಇನ್ನು SC ST ಬಗ್ಗೆ ನೋಡೋದಾದರೆ ನೋಡಿರಿ, SC ST ಎಕ್ಸ್ ಸರ್ವಿಸ್ ಮ್ಯಾನ, PWBD ಫೀಮೇಲ್ ಅಭ್ಯರ್ಥಿ, ಟ್ರಾನ್ಸ್ಜೆಂಡರ, ಇನ್ನು ಮೈನಾರಿಟೀಸ್ ಆಫ್ ಎಕನಾಮಿಕಲಿ ಬ್ಯಾಕ್ಗ್ರೌಂಡ್ ಕ್ಲಾಸಸ್ ಅಭ್ಯರ್ಥಿಗಳಿಗೆ 250 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಇದರಲ್ಲಿ 250 ರೂಪಾಯಿ ಕೂಡ ಅಪ್ಲಿಕೇಶನ್ ಫೀ ರಿಫಂಡ್ ಆಗತ್ತೆ. ನೋಡಿರಿ ನೀವು ಯಾರು ಎಕ್ಸಾಮ್ ಅಟೆಂಡ್ ಆಗ್ತೀರಿ ಅವರಿಗೆ ಮಾತ್ರ ಅಪ್ಲಿಕೇಶನ್ ಅಮೌಂಟ ರಿಫಂಡ್ ಆಗುತ್ತೆ. ಇನ್ನು ಅಭ್ಯರ್ಥಿಗಳನ್ನ ಯಾವ್ಯಾವ ರೀತಿ ಸೆಲೆಕ್ಷನ್ ಮಾಡ್ಕೊತಾರೆ ಅಂದ್ರೆ ನೋಡಿರಿ, ಅಭ್ಯರ್ಥಿಗಳಿಗೆ ಮೊದಲನೇದಾಗಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಎರಡನೇದು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ, ಅಂದರೆ PET ಟೆಸ್ಟ್. ಮೂರನೇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ನಾಲ್ಕನೇದು ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ನೋಡಿರಿ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ನಲ್ಲಿ ಮತ್ತು ಫಿಸಿಕಲ್ ಒಳಗೆ ಮತ್ತು ಡಾಕ್ಯುಮೆಂಟ್ಸ್ ಒಳಗೆ ಮೆಡಿಕಲ್ ಒಳಗೆ ಎಲ್ಲದರಲ್ಲಿ ಪಾಸಾದ ಅಭ್ಯರ್ಥಿಗಳನ್ನು ಎಲಿಜಿಬಲ್ ಲಿಸ್ಟನ್ನು RRB ವೆಬ್ಸೈಟ್ನಲ್ಲಿ ಅಥವಾ ಸೆಲೆಕ್ಟ್ ಆದ ಅಭ್ಯರ್ಥಿಗಳನ್ನ SMS ಮೂಲಕ ಮತ್ತು ಇಮೇಲ್ ಮೂಲಕ ತಿಳಿಸ್ತಾರೆ. ನೋಡಿರಿ, CBT ಎಕ್ಸಾಮ್ಗೆ ಯಾವ್ಯಾವ ರೀತಿ ಸಬ್ಜೆಕ್ಟ್ ಅದಾವ ಅಂದ್ರೆ ಮತ್ತು ಟೈಮ್ ನೋಡಿರಿ 90 ನಿಮಿಷಗಳ ಕಾಲ ಅವಕಾಶವನ್ನು ಕೊಟ್ಟಿರ್ತಾರೆ. ಇದರಲ್ಲಿ ಸಬ್ಜೆಕ್ಟ್ ಯಾವ ಮೊದಲನೇದಾಗಿ ಜನರಲ್ ಸೈನ್ಸ 25 ಕ್ವಶನ್ಸ, ಮ್ಯಾಥಮೆಟಿಕ್ಸ 25,
ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ 30 ಕ್ವಶನ್ಸ್ ಇರ್ತಾವೆ, 30 ಮಾರ್ಕ್ಸ. ಇನ್ನು ಜನರಲ್ ಅವೇರ್ನೆಸ್ ಬಂದ್ಬಿಟ್ಟು ಕರೆಂಟ್ ಅಫೇರ್ಸ 20 ಕ್ವಶನ್ಸ 20 ಮಾರ್ಕ್ಸ. ಅಂದರೆ ಒಂದು ಕ್ವಶನ್ಸ್ಗೆ 1 ಮಾರ್ಕ್ಸ್ ಇರುತ್ತೆ. ಟೋಟಲಾಗಿ 100 ಕ್ವಶನ್ಸ 100 ಮಾರ್ಕ್ಸನ್ನು ಒಳಗೊಂಡ ಎಕ್ಸಾಮ CBT ಎಕ್ಸಾಮ್ ಆಗಿರ್ತದೆ. ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರ್ತದೆ. ಯಾವ ರೀತಿ ಅಂದ್ರೆ ನೋಡಿರಿ, 1/3 ನೆಗೆಟಿವ್ ಮಾರ್ಕಿಂಗ ಅಪ್ಲೈ ಆಗಿದೆ. ನೋಡಿರಿ CBT ಎಕ್ಸಾಮ್ ನೋಡಿದಂಗೆ ಫಿಸಿಕಲ್ ಯಾವ ರೀತಿ ಇರ್ತದೆ ನೋಡಿರಿ, ಮೇಲ್ ಮತ್ತು ಫಿಮೇಲ್ ಅಭ್ಯರ್ಥಿಗಳಿಗೆ. ನೋಡಿರಿ, ಪುರುಷ ಅಭ್ಯರ್ಥಿಗಳಿಗೆ 35 kg ವೆಯ್ಟನ್ನು ಹೊತ್ಕೊಂಡ 100 ಮೀಟ್ರನ್ನು 2 ನಿಮಿಷದಲ್ಲಿ ಮುಗಿಸ್ಬೇಕಾಗಿರ್ತದೆ. ಶುಡ್ ಬಿ ಏಬಲ್ ಟು ರನ್ ಫಾರ್ ಡಿಸ್ಟೆನ್ಸ್ ಆಫ್ 1000 ಮೀಟರ್ 4 ನಿಮಿಷ ಮತ್ತು 15 ಸೆಕೆಂಡ್ನಲ್ಲಿ ಒಂದು ಚಾನ್ಸ್ನಾಗ ಓಡಾಕ ಅವರು ಏಬಲ್ ಇರ್ಬೇಕಂತ ಹೇಳ್ತಾರೆ. ಇನ್ನು ಮಹಿಳಾ ಅಭ್ಯರ್ಥಿಗಳು ನೋಡಿರಿ, 20 kg ವೆಯ್ಟನ್ನು ತೆಗೆದುಕೊಂಡು 100 ಮೀಟ್ರ್ 2 ನಿಮಿಷದಲ್ಲಿ ಓಡಬೇಕಾಗಿರ್ತದೆ. ವೇಟನ್ನು ಕೆಳಗಿಳಿಸುವಂತಿಲ್ಲ. ಇನ್ನು ಶುಡ್ ಬಿ ಏಬಲ್ ಟು ರನ್ ಫಾರ್ ಡಿಸ್ಟೆನ್ಸ್ 1000 ಮೀಟ್ರ್ 5 ನಿಮಿಷದಲ್ಲಿ 5 ನಿಮಿಷ 40 ಸೆಕೆಂಡಲ್ಲಿ ಓಡ್ಬೇಕು. ಒಂದು ಚಾನ್ಸಾಗ ಓಡಾಕ ಅವರು ಏಬಲ್ ಇರ್ಬೇಕಂತೇಳಿ ಹೇಳ್ತು ನೋಡ್ರಿ. ಫಿಸಿಕಲ್ ಟೆಸ್ಟ CBT ಎಕ್ಸಾಮ್ ಮತ್ತು ಫಿಸಿಕಲ್ ಟೆಸ್ಟ್ ಆದಮ್ಯಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಅದಾದ ನಂತರ ಮೆಡಿಕಲ್ ಟೆಸ್ಟ. 4ರಲ್ಲಿ ಸೆಲೆಕ್ಟ್ ಆದ ಅಭ್ಯರ್ಥಿಗಳನ್ನ ಶಾರ್ಟ್ ಲಿಸ್ಟ್ ಮೂಲಕ ಸೆಲೆಕ್ಟ್ ಮಾಡ್ಕೊಂಡ. ನೋಡಿರಿ, ಯಾರು ಅಭ್ಯರ್ಥಿಗಳಾಗಿರ್ತೀರಿ ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕಬೇಕು. ನೋಡಿರಿ, 2/3/2026 ಕೊನೆಯ ದಿನಾಂಕ ಆಗಿರ್ತದೆ. ಅಲ್ಲಿವರೆಗೂ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ.